ತೋರಿಸ್ತಾ ಇದೆ ನಮಗೆ ಒಳ್ಳೆಯ ವ್ಯಕ್ತಿಗೆ ಯಾರು ಜನಪರ ಕಾಳಜಿ ಇರ್ತಕ್ಕಂಥವ್ರಿಗೆ ಈ ರಾಜ್ಯದ ಒಂದು ಆಯ್ಕೆ ಆಗಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಅದು ಸಾರ್ಥಕ ಆಯಿತು ಅಂತಲೇ ಇವತ್ತು ನಾವು ಹೇಳೋದಕ್ಕೆ ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀವಿ. ಸರ್ 40,000 ಕೋಟಿದು ಏನು ಹಗರಣ ಇದೆ ಅದರದ್ದೆಲ್ಲ ಡಾಕ್ಯುಮೆಂಟ್ಸನ್ನು ನಿಮ್ಮ ಸಮಿತಿಗೆ ಏನು ಸಮಿತಿ ರಚನೆ ಮಾಡಿದ್ದೀರಿ ತನಿಖೆಗೆ ಅದಕ್ಕೆ ಕೊಡಿ ಅಂತ ಹೌದು ಇದು ಮಾಡಿದ್ದಾರೆ. ಹೌದು, ಇನ್ನೂ ಇದುವರೆಗೆ ಏನು ಬಂದಿಲ್ಲ, ಏನೂ ಕೊಟ್ಟಿಲ್ಲ. ಆದರೆ ನಾವು ಹೇಳಿದ್ದೀವಿ, ತಾವು ಹೇಳಿಕೆಯನ್ನು ಮಾಡೋದು ಒಂದೇ ಅಲ್ಲ, ಮತ್ತು BJPಯವ್ರ ಮೇಲೆ ಆಪಾದನೆ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ನಿಮ್ಮ ಹತ್ರ ಏನೇ ಮಾಹಿತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅದೆಲ್ಲ ಕೊಟ್ಟರೆ ಒಳ್ಳೆಯದಾಗ್ತದೆ. ಯಾಕಂದರೆ ಸಮಿತಿ ಈಗಾಗಲೇ ತನಿಖಾ ಒಂದು ಆಯೋಗ ಏನಿದೆ ಅದು ವಿಚಾರಣೆ ನಡೀತಾ ಉಂಟು. ಅದರಿಂದ ಅವರಿಗೆ ನೀವು ನೀಡಿದ್ರೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ ಅಂತ ಅವ್ರಿಗೆ ನಾನು ಅಡ್ವೈಸ್ ಮಾಡಿದ್ದೀನಿ. ರೈಟಿಂಗಲ್ಲಿ ಕೊಟ್ಟಿಲ್ಲ, ಓರಲ್ಲಿ ಹೇಳಿದ್ದೀವಿ. ನೋಟಿಸ್ ಏನು ನಾವೇನು ಅದು ಗೊತ್ತಿಲ್ಲ ನನಗೆ. ಇವತ್ತು ತೋರಿಸ್ತಾ ಇದೆ ನಮಗೆ ಒಳ್ಳೆಯ ವ್ಯಕ್ತಿಗೆ ಯಾರು ಜನಪರ ಕಾಳಜಿ ಇರ್ತಕ್ಕಂಥವ್ರಿಗೆ ಈ ರಾಜ್ಯದ ಒಂದು ಆಯ್ಕೆ ಆಗಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಅದು ಸಾರ್ಥಕ ಆಯಿತು ಅಂತಲೇ. CN ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತು ನಾವು ಹೇಳೋದಕ್ಕೆ ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀವಿ. ಸರ್ 40,000 ಕೋಟಿದು ಏನು ಹಗರಣ ಇದೆ ಅದರದ್ದೆಲ್ಲ ಡಾಕ್ಯುಮೆಂಟ್ಸನ್ನು ನಿಮ್ಮ ಸಮಿತಿಗೆ ಏನು ಸಮಿತಿ ರಚನೆ ಮಾಡಿದ್ದೀರಿ ತನಿಖೆಗೆ ಅದಕ್ಕೆ ಕೊಡಿ ಅಂತ ಹೌದು ಇದು ಮಾಡಿದ್ದಾರೆ. ಹೌದು, ಇನ್ನೂ ಇದುವರೆಗೆ ಏನು ಬಂದಿಲ್ಲ, ಏನೂ ಕೊಟ್ಟಿಲ್ಲ. ಆದರೆ ನಾವು ಹೇಳಿದ್ದೀವಿ, ತಾವು ಹೇಳಿಕೆಯನ್ನು ಮಾಡೋದು ಒಂದೇ ಅಲ್ಲ, ಮತ್ತು BJPಯವ್ರ ಮೇಲೆ ಆಪಾದನೆ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ನಿಮ್ಮ ಹತ್ರ ಏನೇ ಮಾಹಿತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅದೆಲ್ಲ ಕೊಟ್ಟರೆ ಒಳ್ಳೆಯದಾಗ್ತದೆ. ಯಾಕಂದರೆ ಸಮಿತಿ ಈಗಾಗಲೇ ತನಿಖಾ ಒಂದು ಆಯೋಗ ಏನಿದೆ ಅದು ವಿಚಾರಣೆ ನಡೀತಾ ಉಂಟು. ಅದರಿಂದ ಅವರಿಗೆ ನೀವು ನೀಡಿದ್ರೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ ಅಂತ ಅವ್ರಿಗೆ ನಾನು ಅಡ್ವೈಸ್ ಮಾಡಿದ್ದೀನಿ. ರೈಟಿಂಗಲ್ಲಿ ಕೊಟ್ಟಿಲ್ಲ, ಓರಲ್ಲಿ ಹೇಳಿದ್ದೀವಿ. ನೋಟಿಸ್ ಏನು ನಾವೇನು ಅದು ಗೊತ್ತಿಲ್ಲ ನನಗೆ. ಮಂದಿರ